ಕಳೆದ 16 ದಿನಗಳಿಂದ ನೀರನ್ನ ಇವರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಈಗ ಗ್ರಾಮ ಪಂಚಾಯಿತಿಗೆ ಲಾಕ್ ಮಾಡಿರುವಂತ ಘಟನೆ ಇದು. ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಕಳೆದ 16 ದಿನಗಳಿಂದ ಗ್ರಾಮಕ್ಕೆ ನೀರನ್ನ ಇವರು ಬಿಡಲಿಲ್ಲ, ಸ್ಥಗಿತಗೊಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ತುಮಕೂರಿನ ಇಡಗೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಗ್ರಾಮದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೀತಾ ಇತ್ತು. ಹೊಸ ಪೈಪ್ ಬದಲು ಹಳೆ ಪೈಪ್ ಅಳವಡಿಕೆ, ಹೊಸ ಪೈಪ್ ಹಾಕುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಕಾಮಗಾರಿಯನ್ನೇ ಗುತ್ತಿಗೆದಾರ ನಿಲ್ಲಿಸಿದ್ದ. ರೊಚ್ಚಿಗೆದ್ದ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಇಬ್ಬರು ಸಿಬ್ಬಂದಿಯನ್ನ ಕೂಡಿ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ದು ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅಲ್ಲಿ ಒಳಗಡೆ ಇಬ್ಬರು ಸಿಬ್ಬಂದಿ ಇದ್ರು, ಅವರು ಒಳಗಡೆ ಇದ್ರೂ ಕೂಡ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯ ಕಳೆದ 16 ದಿನಗಳಿಂದ ನೀರನ್ನ ಇವರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಈಗ ಗ್ರಾಮ ಪಂಚಾಯಿತಿಗೆ ಲಾಕ್ ಮಾಡಿರುವಂತ ಘಟನೆ ಇದು. ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಕಳೆದ 16 ದಿನಗಳಿಂದ ಗ್ರಾಮಕ್ಕೆ ನೀರನ್ನ ಇವರು ಬಿಡಲಿಲ್ಲ, ಸ್ಥಗಿತಗೊಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ತುಮಕೂರಿನ ಇಡಗೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಗ್ರಾಮದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೀತಾ ಇತ್ತು. ಹೊಸ ಪೈಪ್ ಬದಲು ಹಳೆ ಪೈಪ್ ಅಳವಡಿಕೆ, ಹೊಸ ಪೈಪ್ ಹಾಕುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಕಾಮಗಾರಿಯನ್ನೇ ಗುತ್ತಿಗೆದಾರ ನಿಲ್ಲಿಸಿದ್ದ. ರೊಚ್ಚಿಗೆದ್ದ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಇಬ್ಬರು ಸಿಬ್ಬಂದಿಯನ್ನ ಕೂಡಿ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ದು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಅಲ್ಲಿ ಒಳಗಡೆ ಇಬ್ಬರು ಸಿಬ್ಬಂದಿ ಇದ್ರು, ಅವರು ಒಳಗಡೆ ಇದ್ರೂ ಕೂಡ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯ ಕಳೆದ 16 ದಿನಗಳಿಂದ ನೀರನ್ನ ಇವರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಈಗ ಗ್ರಾಮ ಪಂಚಾಯಿತಿಗೆ ಲಾಕ್ ಮಾಡಿರುವಂತ ಘಟನೆ ಇದು. ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಕಳೆದ 16 ದಿನಗಳಿಂದ ಗ್ರಾಮಕ್ಕೆ ನೀರನ್ನ ಇವರು ಬಿಡಲಿಲ್ಲ, ಸ್ಥಗಿತಗೊಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ತುಮಕೂರಿನ ಇಡಗೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಗ್ರಾಮದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೀತಾ ಇತ್ತು. ಹೊಸ ಪೈಪ್ ಬದಲು ಹಳೆ ಪೈಪ್ ಅಳವಡಿಕೆ, ಹೊಸ ಪೈಪ್ ಹಾಕುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಕಾಮಗಾರಿಯನ್ನೇ ಗುತ್ತಿಗೆದಾರ ನಿಲ್ಲಿಸಿದ್ದ. ರೊಚ್ಚಿಗೆದ್ದ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಇಬ್ಬರು ಸಿಬ್ಬಂದಿಯನ್ನ ಕೂಡಿ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ದು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಅಲ್ಲಿ ಒಳಗಡೆ ಇಬ್ಬರು ಸಿಬ್ಬಂದಿ ಇದ್ರು, ಅವರು ಒಳಗಡೆ ಇದ್ರೂ ಕೂಡ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯ
ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ಕೊತಾರ ಒಟ್ಟಾಗಿ ಚಪ್ಪಲು ತಾಣೆ ಕಳೆದ 16 ದಿನಗಳಿಂದ ನೀರನ್ನ ಇವರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಈಗ ಗ್ರಾಮ ಪಂಚಾಯತಿಗೆ ಲಾಕ್ ಮಾಡಿರುವಂತ ಘಟನೆ ಇದು. ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಕಳೆದ 16 ದಿನಗಳಿಂದ ಗ್ರಾಮಕ್ಕೆ ನೀರನ್ನ ಇವರು ಬಿಡಲಿಲ್ಲ, ಸ್ಥಗಿತಗೊಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ತುಮಕೂರಿನ ಇಡುಗೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಗ್ರಾಮದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೀತಾ ಇತ್ತು. ಹೊಸ ಪೈಪ್ ಬದಲು ಹಳೆ ಪೈಪ್ ಅಳವಡಿಕೆ, ಹೊಸ ಪೈಪ್ ಹಾಕುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಕಾಮಗಾರಿಯನ್ನೇ ಗುತ್ತಿಗೆದಾರ ನಿಲ್ಲಿಸಿದ್ದ. ರೊಚ್ಚಿಗೆದ್ದ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಇಬ್ಬರು ಸಿಬ್ಬಂದಿಯನ್ನ ಕೂಡಿ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ದು ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅಲ್ಲಿ ಒಳಗಡೆ ಇಬ್ಬರು ಸಿಬ್ಬಂದಿ ಇದ್ರು, ಅವರು ಒಳಗಡೆ ಇದ್ರೂ ಕೂಡ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯ ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ಕೊತಾರ ಒಟ್ಟಾಗಿ ಚಪ್ಪಲು ತಾಣೆ ಕಳೆದ 16 ದಿನಗಳಿಂದ ನೀರನ್ನ ಇವರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಈಗ ಗ್ರಾಮ ಪಂಚಾಯತಿಗೆ ಲಾಕ್ ಮಾಡಿರುವಂತ ಘಟನೆ ಇದು. ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಕಳೆದ 16 ದಿನಗಳಿಂದ ಗ್ರಾಮಕ್ಕೆ ನೀರನ್ನ ಇವರು ಬಿಡಲಿಲ್ಲ, ಸ್ಥಗಿತಗೊಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ತುಮಕೂರಿನ ಇಡುಗೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಗ್ರಾಮದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೀತಾ ಇತ್ತು. ಹೊಸ ಪೈಪ್ ಬದಲು ಹಳೆ ಪೈಪ್ ಅಳವಡಿಕೆ, ಹೊಸ ಪೈಪ್ ಹಾಕುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಕಾಮಗಾರಿಯನ್ನೇ ಗುತ್ತಿಗೆದಾರ ನಿಲ್ಲಿಸಿದ್ದ. ರೊಚ್ಚಿಗೆದ್ದ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಇಬ್ಬರು ಸಿಬ್ಬಂದಿಯನ್ನ ಕೂಡಿ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ದು ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅಲ್ಲಿ ಒಳಗಡೆ ಇಬ್ಬರು ಸಿಬ್ಬಂದಿ ಇದ್ರು, ಅವರು ಒಳಗಡೆ ಇದ್ರೂ ಕೂಡ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯ ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ಕೊತಾರ